ನಾವು ಮನೆಯಿಂದ ಆಚೆ ಹೋಗೋ ಮುಂಚೆ ಮನೆ ಡೋರ್ನ ಸರಿಯಾಗಿ ಲಾಕ್ ಮಾಡಿದವೋ ಇಲ್ವಾ ಅಂತ ಒಂದಕ್ಕೆ 10 ಸಲ ನಾವು ಚೆಕ್ ಮಾಡಿ ನೋಡ್ತೀವಿ. ಕಾರಣ ಏನಂತಂದ್ರೆ ಮನೆ ಒಳಗಡೆ ಯಾರಾದರೂ ಕಳ್ಳರುಗಳು ಬಂದ್ಬಿಡ್ತಾರೆ ಅಂತ ಒಂದು ದೊಡ್ಡ ಭಯ. ಆದರೆ ಮಹಾರಾಷ್ಟ್ರ ಸ್ಟೇಟಲ್ಲಿರೋ ಸನಿ ಸಿಗ್ನಪುರ ಅನ್ನೋ ಒಂದು ವಿಲೇಜಲ್ಲಿ ಅಲ್ಲಿರುವ ಗ್ರಾಮಸ್ಥರು ಮನೆಗಳನ್ನ ಲಾಕ್ ಮಾಡೋದ್ರಲ್ಲಿ ಇವನ್ ಅಲ್ಲಿರೋ ಮನೆಗಳಲ್ಲಿ ಇಲ್ಲಿರೋ ಯಾವ ಮನೆಯಲ್ಲೂ ಡೋರ್ಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಮಾತ್ರ ಅಂದ್ಬಿಟ್ಟು ಈ ಥರ 1 ವರ್ಷ 2 ವರ್ಷ ಅಲ್ಲ, ಕಳೆದ 350 ವರ್ಷದಿಂದಲೂ ಸಹ ಬಂದ್ಬಿಟ್ಟು ಆ ಒಂದು ವಿಲೇಜಲ್ಲಿರುವ ಮನೆಗಳಲ್ಲಿ ಯಾವ ಮನೆಗಳು ಸಹ ಬಂದ್ಬಿಟ್ಟು ಡೋರ್ಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಮಾತ್ರ ಅಲ್ಲದೆ ಅಲ್ಲಿರೋ ಮನೆಗಳಿಗೆ ಮಾತ್ರ ಡೋರ್ ಇಲ್ಲ ಅಂತ ನೋಡಿದ್ರೆ ಅಲ್ಲಿರೋ ಅಂಗಡಿಗಳಿಗೆ ಮತ್ತೆ ಅಲ್ಲಿರೋ ಬ್ಯಾಂಕ್ಗೂ ಕೂಡ ಡೋರೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದು ಜಾಗದಲ್ಲಿ ಏನೇ ಹೈ ಲೆವೆಲ್ ಸೆಕ್ಯೂರಿಟಿ ಇದ್ರೂ ಸಹ ಬಂದ್ಬಿಟ್ಟು ಹೇಗೋ ಆ ಒಂದು ಜಾಗದಲ್ಲಿ ಕಳ್ತನ ಆಗ್ಬಿಡುತ್ತೆ. ಆದರೆ ಈ ಒಂದು ವಿಲೇಜಲ್ಲಿ ಇದುವರೆಗೂ ಯಾವುದೇ ರೀತಿಯಾದ ಕಳ್ತನ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನಂತಂದ್ರೆ 400 ವರ್ಷಕ್ಕೂ ಮುಂಚೆ ಆ ಒಂದು ವಿಲೇಜಲ್ಲಿ ಬಂದ ದೊಡ್ಡ ಮಳೆಯಿಂದ ಅಲ್ಲಿ ಒಂದು ಪ್ರವಾಹ ಉಂಟಾಗಿದೆ. ಆ ಥರ ಪ್ರವಾಹ ಬಂದಾಗ ಅಲ್ಲಿ ಒಂದು ನದಿ ಹರಿತಾ ಇದ್ದಿದೆ. ಈ ಥರ ಹರಿಬೇಕಾದ್ರೆ ಆ ಒಂದು ನದಿಯಲ್ಲಿ ಒಂದು 2 ಮೀಟರ್ ಅಷ್ಟೊತ್ತಿಗೆ ಒಂದು ಕಪ್ಪು ಬಣ್ಣದಲ್ಲಿ ಒಂದು ಕಲ್ಲು ಸಿಕ್ಕಿದೆ. ಆ ಒಂದು ಕಲ್ಲನ್ನ ಊರಿನ ಗ್ರಾಮಸ್ಥರು ನೋಡಿದ ಮಾತ್ರ ಅಲ್ಲದೆ ಅಲ್ಲಿ ನೋಡ್ತಿದ್ದ ಒಬ್ಬರು ಏನ್ ಮಾಡಿದ್ರು ಅಂತ ನೋಡಿದ್ರೆ ಕೈಯಲ್ಲಿದ್ದ ಒಂದು ವಸ್ತುವಿನಿಂದ ಆ ಒಂದು ಕಲ್ಲಿನ ಚುಚ್ಚಿದ್ದಾರೆ. ಈ ತರ ಚುಚ್ಚುವಾಗ ಆ ಒಂದು ಕಲ್ಲಿಂದ ರಕ್ತ ಬಂದಿದೆ. ಸೊ ಅದನ್ನ ನೋಡಿ ಊರಿನವರು ತುಂಬಾನೇ ಶಾಕ್ ಆಗಿದ್ದಾರೆ. ಅದು ಮಾತ್ರ ಅಲ್ಲದೆ ಅಂದ್ಬಿಟ್ಟು ಅವತ್ತಿನ ರಾತ್ರಿ ಆ ಒಂದು ಊರಿನ ಮುಖ್ಯಸ್ಥ ಒಬ್ಬರ ಕನಸಿನಲ್ಲಿ ಬಂದು ಆ ಒಂದು ಕಲ್ಲು ಏನ್ ಹೇಳಿದೆ ಅಂತ ನೋಡಿದ್ರೆ, ನಾನೇ ಶನಿದೇವ, ಇನ್ನು ಮುಂದೆ ಈ ಒಂದು ಊರನ್ನ ನಾನೇ ರಕ್ಷಿಸುತ್ತೇನೆ ಅಂತ ಹೇಳಿದೆ. ಸೊ ಇದರಿಂದ ಏನಾಗಿದೆ ಅಂತ ನೋಡಿದ್ರೆ ಆ ಒಂದು ಕಲ್ಲನ್ನ ತಗೊಂಡೋಗಿ ಆ ಒಂದು ಊರಿನವರು ಅದಕ್ಕೆ ಒಂದು ದೇವಸ್ಥಾನನ ಕಟ್ಟಿ ಆ ಒಂದು ದೇವಸ್ಥಾನದಲ್ಲಿ ಇವತ್ತಿನವರೆಗೂ ಸಹ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದನೇ ಅವತ್ತಿನಿಂದ ಇವತ್ತಿನವರೆಗೂ ಸಹ ಹೋಗ್ಬಿಟ್ಟು ಆ ಒಂದು ವಿಲೇಜ್ ಅಲ್ಲಿ ಇರುವ ಯಾವ ಮನೆಗಳಲ್ಲೂ ಸಹ ಹೋಗ್ಬಿಟ್ಟು ಬಾಗಿಲುಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅನ್ನೋದು ಮರದೇ ಕಮೆಂಟ್ ಮಾಡಿ. ಇದೇ ತರ ಕೆಲವೊಂದು ಇಂಟ್ರೆಸ್ಟಿಂಗ್ ಆದ ವಿಷಯಗಳ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ.